ನಮಸ್ಕಾರ ಆತ್ಮೀಯರೇ. ಬೆಂಗಳೂರು ಅಂತ ಹೇಳಿದರೆ ಗಾರ್ಡನ್ ಸಿಟಿ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಗಾರ್ಬೇಜ್ ಸಿಟಿ ಆಯಿತು, ಇವತ್ತು ಟ್ರಾಫಿಕ್ ಸಿಟಿ ಆಗಿದೆ. ಬೆಂಗಳೂರಿನ ಒಂದು ಭಾಗದಿಂದ ಯಾವುದೇ ಒಂದು ಭಾಗಕ್ಕೆ ಹೋಗಬೇಕು ಅಂತ ಹೇಳಿದರೆ ಜನ ಹೈರಾಣ ಆಗ್ತಾ ಇದ್ದಾರೆ. ಇವತ್ತು ಯಾವುದೇ ಪ್ರತಿಯೊಂದು ಸಿಗ್ನಲಲ್ಲೂ ಕೂಡ ಜನ ಗಂಟೆಗಟ್ಟಲೆ ಕಾಯುವಂಥ ಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತು. ಇದಕ್ಕೆ ಒಂದು ಮುಕ್ತಿಯನ್ನು ಕಾಣಿಸ್ಲೇಬೇಕು. ಆ ದೃಷ್ಟಿಯಿಂದ ಮೆಟ್ರೋ ಬೆಂಗಳೂರಿಗೆ ಬಂದರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ಮೆಟ್ರೋ ಬಂದ ಮೇಲೆ ಒಂದಿಷ್ಟು ಬದಲಾವಣೆ ಆಯಿತು. ಆದರೆ ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ ಹಳದಿ ಮಾರ್ಗ ಯೆಲ್ಲೋ ಲೈನ್ ಅಂತ ಏನು ಹೇಳ್ತಾ ಇದ್ದೀವಿ, ಇದು ಬಸವನಗುಡಿ, ಚಿಕ್ಕಪೇಟೆ, ಪದ್ಮನಾಭನಗರ, ಬೊಮ್ಮನಹಳ್ಳಿ, BTM ಹೀಗೆ ಎಲ್ಲ ಭಾಗದ ಜನಗಳಿಗೆ ಇದರಿಂದ ಸಾಕಷ್ಟು ಅನುಕೂಲ ಆಗೋದಿತ್ತು. ಆದರೆ ಈ ಯೆಲ್ಲೋ ಲೈನ್ ಕಳೆದ 3.5 ವರ್ಷಗಳ ಕೆಳಗಡೆ ಇವತ್ತು ಲೋಕಾರ್ಪಣೆ ಆಗಬೇಕಾಗಿತ್ತು. ಆದರೆ ಅಧಿಕಾರಿಗಳ ಏನೋ ಒಂದು ನಿರ್ಲಕ್ಷ್ಯದಿಂದ ಇದರ ವಿರುದ್ಧವಾಗಿ ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರ ನೇತೃತ್ವದಲ್ಲಿ ಇದೇ ಶನಿವಾರ ಲಾಲ್ಬಾಗ್ನ ಸಿದ್ದಯ್ಯ ಸರ್ಕಲ್ನಲ್ಲಿ ಅಲ್ಲಿಂದ ಮೆಟ್ರೋಗೆ ಒಂದು ಜಾಥಾ ಇದೆ. ಬೆಳಗ್ಗೆ 9:15 ಗಂಟೆಗೆ ಎಲ್ಲರೂ ಕೂಡ ಮೆಟ್ರೋ ಕಚೇರಿಗೆ ಹೋಗಿ ಒಂದು ಮನವಿಯನ್ನು ಕೊಡಬೇಕು ಅಂಥೇಳಿ ತೀರ್ಮಾನ ಆಗಿದೆ. ಆದ್ದರಿಂದ ಇದರಲ್ಲಿ ಸಂಸದರ ನೇತೃತ್ವದಲ್ಲಿ ಎಲ್ಲ ನಾಯಕರುಗಳು ಭಾಗವಹಿಸ್ತಾ ಇದ್ದಾರೆ. ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರವಾಗಿ ಈ ಒಂದು ಟ್ರಾಫಿಕ್ ಜಾಮ್ನ ದಟ್ಟಣೆ ಏನಿದೆ ಇದಕ್ಕೆ ಒಂದು ಮುಕ್ತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡೋಣ. ನಾನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಮಸ್ಕಾರ.